ಬಿಸಿ ಮಾಡೋಂಗಿಲ್ಲ ಓಕೆನಾ. ಹಸಿ ಅದು, ಬಿಸಿ ಅಲ್ಲ ಹಸಿ, ಅದು ಬಿಸಿ ಮಾಡೋಂಗಿಲ್ಲ, ಹಸಿ. ಬೇಯಿಸಬಾರ್ದು, ಬೇಯ ಸಿಕ್ಕಿಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದೆ. ಪಲಾವ್ ಮಾಡಿಬಿಟ್ಟು ಯಾವ ಥರ ಮಾಡಿದೆ ಅಂತೇಳಿ ನಾನು ವಿಡಿಯೋ ಹಾಕ್ತೀನಿ, ನೋಡಿ ಯಾವ ಥರ ಪಲಾವ್ ಮಾಡಿಕೊಂಡೆ ಅಂತೇಳಿ. ಹಾಗೆಯೇ ಇವಾಗ ನಾನು ಸೌತೆಕಾಯಿ ಪಚಡಿ ಮಾಡ್ತಾ ಇದ್ದೇನೆ. ಇದು ನೋಡಿ, ಇದು ನಾನು ನೀರು ಕುಡಿದು ಇಲ್ಲೇ ಇಡೋದು. ಒಳಗೆ ಕೊಂಡೋಗಕ್ಕೆ ಆಗೋದೇ ಇಲ್ಲ. ಟೈಮ್ ಬರಬೇಕು, ಕುಡಿಯೋದು ಅಲ್ಲೇ ಇಡೋದು. ಅದು ಮಾತ್ರ ತಂದು ಕುಡಿದು ಅಲ್ಲೇ ಇಡೋದು. ಪಾತ್ರ ಎಲ್ಲಿಡ್ತೋ ಅಲ್ಲೇ ಇಡೋದು ನೋಡಿ. ಇವಾಗ ನಾನು ಪಲಾವ್ ತಿಂದಾಯ್ತು. ಪಲಾವ್ ಯಾವ ಥರ ಮಾಡಿದ್ರೆ ನಾನು ಹಾಕ್ತೇನೆ ಓಕೆನಾ. ಹಾಗೆಯೇ ಇವಾಗ ನಾನು ಸೌತೆಕಾಯಿ ಪಚಡಿ ಮಾಡಬೇಕು ಅಂತ ಎಲ್ಲ ತುರಿದಿಡ್ತೇನೆ ನೋಡಿ. ಈರುಳ್ಳಿ, ಟೊಮೆಟೊ, ಹಾಗೆಯೇ ಸೌತೆಕಾಯಿಗೆ ಬೇಕಾಗಿದ್ದು ಕಾಯಿಮೆಣಸು, ಹಸಿ ಸಾಸಿವೆ, ಕೊತ್ತಂಬರಿ, ಬೆಳ್ಳುಳ್ಳಿ, ತೆಂಗಿನಕಾಯಿ. ಜಾಸ್ತಿ ಏನು ಬೇಡ, ಅದಕ್ಕೆ ಜಾಸ್ತಿ ಏನು ಬೇಡ. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಅಷ್ಟೇ. ಇದನ್ನು ರುಬ್ಕೊಳ್ಳೋಕಷ್ಟೆ. ಇದನ್ನು ರುಬ್ಕೊಂಡು ಸೌತೆಕಾಯಿ ಪಚಡಿ ಮಾಡುವ ಓಕೆನಾ. ಸೌತೆಕಾಯಿ ಪಚಡಿ ಮಾಡ್ಕೊಳ್ಳೋ. ಇದನ್ನು ಫಸ್ಟ್ ರುಬ್ಕೊಂಡು ಆಮೇಲೆ ಸಿಗ್ತೀನಿ ಓಕೆನಾ. ಇದು ಬೆಳಿಗ್ಗೆ ಎದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ಅಂತೇಳಿ, ಪಲಾವ್ ಮಾಡುವ ಅಂತೇಳಿ ಎಲ್ಲ ತರಕಾರಿಗಳನ್ನ ನಾನು ತೊಳೆದುಬಿಟ್ಟು ಪಲಾವ್ ಮಾಡುವ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಮಶ್ರೂಮ್ ಇತ್ತು, ಅದು ಸ್ವಲ್ಪ ಕಪ್ಪಗಾಗಿತ್ತು. ಇನ್ನು ಜಾಸ್ತಿ ಹಾಳಾಗೋದು ಬೇಡ ಅಂತೇಳಿ ಇದರೊಟ್ಟಿಗೆ ಹಾಕಿ ನಾನು ಒಟ್ಟಿಗೆ ಪಲಾವ್ ಮಾಡೋಕ್ಕೆ ಅಂತೇಳಿ ಎಲ್ಲ ಹಚ್ಚಿಬಿಟ್ಟೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇದನ್ನು ಇವಾಗ ಟೊಮೆಟೊ, ಕಾಯಿಮೆಣಸು ಎಲ್ಲವನ್ನು ನಾನು ರುಬ್ಬಕ್ಕೆ ಅಂತೇಳಿ ಸಪ್ರೇಟ್ ಇಟ್ಟಿದ್ದೇನೆ. ತರಕಾರಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಟೊಮೆಟೊ ಹಾಗೆಯೇ ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ, ತೆಂಗಿನಕಾಯಿ ಸ್ವಲ್ಪ ಹಾಕಿ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕಿ. ಇವಾಗ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಲವಂಗ, ಒಂದೆರಡು ದ್ರಾಕ್ಷಿನೂ ಹಾಕ್ಕೊಂಡೆ. ಹಾಗೆಯೇ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪನೂ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಫಸ್ಟ್ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದಕ್ಕೆ ಒಟ್ಟಿಗೆ ರುಬ್ಕೊಂಡಿದ್ದೇನೆ. ರುಬ್ಕೊಂಡ್ಬಿಟ್ಟು ಇವಾಗ ತರಕಾರಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಫ್ರೈ ಮಾಡಿ ಸ್ವಲ್ಪ ಅರಶಿನ, ಉಪ್ಪು ಎಲ್ಲ ಹಾಕ್ಕೊಂಡೆ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ 1.5 ಗ್ಲಾಸ್ ತಗೊಂಡಿದ್ದೀನಿ ನಾನು, ಜಾಸ್ತಿ ತಗೊಂಡಿಲ್ಲ. ಜಾಸ್ತಿ ಮಾಡಿದರೆ ಅದನ್ನು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಾಡಿದೆ. ಇದಕ್ಕೆ ಈ ಮಸಾಲ ಹಾಕ್ಕೊಂಡೆ. ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೇ ಅಕ್ಕಿನೂ ಹಾಕ್ಕೊಡ್ತಾ ಇದ್ದೀನಿ. ಎಷ್ಟು ಬೇಕು ನೀರು ಅಂತೇಳಿ ಮಸಾಲ ಸ್ವಲ್ಪ ಮಿಕ್ಸಿಯಲ್ಲಿ ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ನೀರು ಹಾಕಿ ಸ್ವಲ್ಪ ಇದಕ್ಕೆ ಹಾಕಬೇಕು. ಇವಾಗ ಇಷ್ಟು ತಗೊಂಡಿದ್ದೆ ನಾನು. ಇವಾಗ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೋತಾ ಇದ್ದೀನಿ, ಹಾಕ್ತೀನಿ. ಅಕ್ಕಿ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಒಂದು 3 ಗ್ಲಾಸ್ ನೀರು ಹಾಕಿದ್ದೆ. ಹಾಗೆಯೇ 2 ವಿಸಿಲ್ ತಗೊಂಡೆ. 2 ವಿಸಿಲ್ ಕೂಗಿಸಿದೆ. 2 ವಿಸಿಲ್ ಕೂಗಿಸಿದಾದ್ಮೇಲೆ ಪಲಾವ್ ರೆಡಿ ಆಯಿತು ಬೆಳಿಗ್ಗೆ. ಹಾಗೆಯೇ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಬೇಕಿತ್ತು. ಹಾಗೆಯೇ ಸ್ವಲ್ಪ ಬ್ಲ್ಯಾಕ್ ಟೀನೂ ಮಾಡ್ತಾಯಿದ್ದೆ. ಒಟ್ಟಿಗೆ ಆ ಕಡೆಯಿಂದ ಪಲಾವು, ಈ ಕಡೆಯಿಂದ ಬ್ಲ್ಯಾಕ್ ಟೀ ಕುದೀತಾ ಇತ್ತು. ಹಾಗೆಯೇ ಬೆಳಿಗ್ಗೆಯ ನಾಷ್ಟ ಎಲ್ಲ ಆಯಿತು. ಇವಾಗ 2 ವಿಸಿಲೂ ಹೋಯಿತು. ಪಲಾವ್ ಅಂತ ನೋಡಿ, ಇದು ಬ್ಲ್ಯಾಕ್ ಟೀ ನಾನು ಮಾಡ್ತಾ ಇರೋದು. ಇವತ್ತು ಅಮ್ಮ ಲೇಟ್ ಎದ್ದಿದ್ದು.
ಬ್ಲ್ಯಾಕ್ ಟೀನೂ ಆಗ್ತಾಯಿದೆ. ಆಯಿತು, ಪಲಾವ್ನ ರೆಡಿ ಆಯಿತು. 2 ವಿಸಿಲ್ ಸಾಕಾಗುತ್ತೆ, 2 ವಿಸಿಲ್ ಹಾಕಬೇಕು. ಇವಾಗ ಪಲಾವ್ ಬ್ಲ್ಯಾಕ್ ಟೀ ಆಗ್ತಾಯಿದೆ. ಪಲಾವ್ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಅಂತ ಪಲಾವ್ನು ನಾವೆಲ್ಲ ತಿಂದ್ಬಿಟ್ಟು ಖಾಲಿ ಆಯಿತು. ಸ್ವಲ್ಪನೇ ಮಾಡಿದ್ದೆ ಅಲ್ವಾ, ಹಾಗೇ ಜಾಸ್ತಿ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದು. ಅದು ಖಾಲಿ ಆಯಿತು. ತಿಂಡಿ ಎಲ್ಲ ಮಾಡಿಬಿಟ್ಟು ಆಯಿತು. ಆಮೇಲೆ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಆಗಬೇಕಲ್ವ ಅಂತೇಳಿ ತರಕಾರಿ ಸೌತೆಕಾಯಿ ಇತ್ತು, ಅದನ್ನು ಪಚ್ಚಡಿ ಮಾಡು ಅಂದರು ಅಮ್ಮ. ಅದಕ್ಕೆ ಪಚ್ಚಡಿ ಮಾಡಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪಲಾವ್ ಅಂತೂ ಸಖತ್ತಾಗಿತ್ತು. ನೋಡಿದ್ರಲ್ವಾ? ಹಾಗೆಯೇ ನಾನು ಟೀ ಕುಡಿದೆ. ನೋಡುವಾಗಲೇ ಗೊತ್ತಾಗುತ್ತಲ್ವ ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬಂದಿತ್ತು. ಅದು ಹಾಗೇ ಒಂದೊಂದು ಸಾರಿ ಅರ್ಜೆಂಟಿಗೆ ಮಾಡಿದ್ದು ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಾರಿ ಬೇಕು ಅಂತ ಮಾಡಿದರೆ ಚೆನ್ನಾಗೇ ಬರಲ್ಲ, ಟೇಸ್ಟೇ ಬರಲ್ಲ. ಆ ಥರ ಆಗುತ್ತೆ ಅಡುಗೆಗಳು, ಒಂದೊಂದು ಸಾರಿ ಟೇಸ್ಟೇ ಇರಲ್ಲ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡುವ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಸೌತೆಕಾಯಿ ಪಚ್ಚಡಿ. ಇವಾಗ ಇಷ್ಟು ನೋಡಿ ಈ ಥರ ಆಗಿದೆ, ಇಷ್ಟು ರುಬ್ಕೊಂಡಿದ್ದೇನೆ. ಇವಾಗ ಈ ಸೌತೆಕಾಯಿ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ, ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಖಾರನೂ ಹಾಕ್ಕೊಂಡಿದ್ದೇನೆ. ಇವಾಗ ಟೊಮೆಟೊ ಈರುಳ್ಳಿನೂ ಇದಕ್ಕೆ ಹಾಕ್ಕೊಳ್ಳು. ಇದಕ್ಕೆ ಹಾಕೋತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ಳ. ಮೊಸರು ಮಾಡ್ತೇವಲ್ಲ ಅದೇ ಥರ ಮೊಸರಿನ ಬದಲು ಈ ಮಸಾಲ ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ಳ. ಇವಾಗ ಪಚ್ಚಡಿ ರೆಡಿ ಆಯಿತು. ಇವಾಗ ಉಪ್ಪು ಹೇಗಿದೆ ಅಂತೇಳಿ ನೋಡ್ಕೋಬೇಕು, ಚೆನ್ನಾಗಾಗುತ್ತೆ. ಈ ಸೆಕೆಗಾಲದಲ್ಲಂತೂ ಈ ಥರ ಇದ್ದರೆ ಊಟ ಮಾಡೋಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ತುಂಬ ಸೆಕೆ ಅಲ್ಲ, ಇದು ಚೆನ್ನಾಗಾಗುತ್ತೆ ಊಟ ಮಾಡೋಕ್ಕೆ. 2 ತುತ್ತು ಊಟ ಜಾಸ್ತಿ ಹೋಗುತ್ತೆ ಇದರಲ್ಲಿ. ಅದನ್ನು ಸ್ವಲ್ಪ ಎಷ್ಟು ಬೇಕು ಈ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಉಪ್ಪು ಯಾವ ರೀತಿ ಇದೆ ಅಂತ ನೋಡ್ಕೋಬೇಕು. ಇವಾಗ ನೋಡಿ ಪಚ್ಚಡಿ ರೆಡಿ ಆಯಿತು. ಇವಾಗ ನೋಡಿ ಪಚ್ಚಡಿ ಅಂತೂ ಸೂಪರ್ ಆಯಿತು. ಆ ಪಚ್ಚಡಿ ಅಂತೀವಿ, ನೀವೇನು ಅಂತೀರ ಅದಕ್ಕೆ? ಸೌತೆಕಾಯಿ ಪಚ್ಚಡಿ ಅಂತೀವಂದರೆ ಊಟ ಮಾಡೋಕ್ಕೆ ಸೂಪರ್ ಆಗುತ್ತೆ. ಸೆಕೆಗಳಂತೂ ಇವಾಗ ಗೊತ್ತಲ್ಲ, ಇವಾಗ ತುಂಬ ಸೆಕೆ, ಆ ಥರ ಇದ್ದರೆ ಚೆನ್ನಾಗಿ ಊಟ ಮಾಡೋಕ್ಕಾಗುತ್ತೆ. ಇದಕ್ಕೆ ಒಂದು ಬಾಯಿ ಮುಚ್ಚಿ ಸೈಡಿಗೆ ಇಡು. ಫ್ರಿಜ್ಜಲ್ಲಿ ಇಡಬೇಕು. ಅದು ಮತ್ತೆ ಬಿಸಿ ಮಾಡೋಂಗಿಲ್ಲ, ಓಕೆನಾ? ಹಸಿ, ಅದು ಬಿಸಿ ಅಲ್ಲ, ಹಸಿ. ಅದು ಬಿಸಿ ಮಾಡೋಂಗಿಲ್ಲ, ಹಸಿ. ಬೇಯಿಸಬಾರ್ದು, ಬೇಯಿಸಿಕ್ಕಿಲ್ಲ. ಇವಾಗ ಒಂದು ಅರ್ಧ kg ಅಷ್ಟು ಫೋರ್ಕ್ ಇದೆ, ಅರ್ಧ kg ಅಷ್ಟು ಇರೋದು ಫೋರ್ಕ್. ಅದನ್ನು ಸ್ವಲ್ಪ ಮಾಡು, ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ಕರೆಂಟ್ ಇರಲ್ಲ, ಚೆನ್ನಾಗಾಗಲ್ಲ, ಅದಕ್ಕೆ ತೆಗೆದೆ. ಒಂದು ಅರ್ಧ kg ಅಷ್ಟು ಇತ್ತು ಫೋರ್ಕು. ಅದನ್ನು ಸ್ವಲ್ಪ ಮೆಣಸೆಲ್ಲ ಹಾಕಿ ಮಾಡುವ. ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ, ಓಕೆನಾ? ಕಟ್ ಮಾಡಬೇಕು. ಅದನ್ನು ಕಟ್ ಮಾಡೋಕ್ಕೆ ತುಂಬ ಹೊತ್ತು ಬೇಕು. ಅದು ಕಟ್ ಮಾಡೋಕ್ಕೆ, ಅದು ಕಟ್ ಮಾಡೋದು ದೊಡ್ಡ ಸಮಸ್ಯೆ, ಚಿಕ್ಕ ಸಮಸ್ಯೆ ಅಲ್ಲ, ಅಷ್ಟು ಕಷ್ಟ ಅದು ಕಟ್ ಮಾಡೋಕ್ಕೆ. ಓಕೆ, ಅದನ್ನು ಮಾಡುವ.
ಇವಾಗ ಪಚಡಿ ಆಯಿತು, ಇನ್ನದು ಮಾಡಿದರೆ ಆಯಿತು. ಓಕೆನಾ? ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಆಗಿ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ನೋಡು. ಅಲ್ಲ ಹಾಯ್ ಬಲ್ಲೆ. ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ನಿದ್ದೆ ಮಾಡ್ತಾರೆ 10 ಗಂಟೆಗೆ, ಬೆಳಿಗ್ಗೆ ಬೇಕಾದ್ರೆ ನಿದ್ದೆ ಮಾಡ್ತಾರೆ ಅವರು. ಬಿಸಿಲು ಸಿಕ್ಕಾಪಟ್ಟೆ ನಿದ್ದೆ ನೋಡಿ. ಇದು ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ದೊಡ್ಡ ಪೀಸ್ ಅಲ್ಲ, ಚಿಕನ್ ಪೀಸ್ ಥರಲ್ಲ, ಸಣ್ಣದಾಗಿ ಕಟ್ ಮಾಡಬೇಕು. ಫೋರ್ಕ್ ಮಾಡಿ ಕಟ್ ಮಾಡಿ ಇವಾಗ ನಾನು ಬೇಯಕ್ಕಿಟ್ಟೆ. ಯಾಕಂದರೆ ಅದಕ್ಕೆ ಮಾಮೂಲಿ ಈರುಳ್ಳಿ, ಶುಂಠಿ ಅದೆಲ್ಲ ಹಾಕಿಬಿಟ್ಟು ಸವಿತಾ ಮಸಾಲ ಎಲ್ಲ ಹಾಕಿಬಿಟ್ಟು ನಾನು ಬೇಯಕ್ಕಿಟ್ಬಿಟ್ಟೆ. ಸ್ವಲ್ಪ ಹುಳಿ, ಇದು ಈರುಳ್ಳಿ ಇಷ್ಟಿಷ್ಟು ದೊಡ್ಡ ಕಟ್ ಮಾಡಬೇಕು ಫೋರ್ಕಿಗೆ. ಅವತ್ತು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ, ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತೇಳಿ. ಇದು ಜಾಸ್ತಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಕಟ್ ಮಾಡೋಕ್ಕೆಲ್ಲ ಆಗಲ್ಲ, ಇದು ಕಟ್ ಮಾಡುವಾಗೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಮಾಡ್ಕೊಂಡಿಲ್ಲ. ಈ ಶಾರ್ಟ್ಸ್ ವಿಡಿಯೋ ಮಾಡಿದೆ ನೋಡಿ, ಶಾರ್ಟ್ಸ್ ವಿಡಿಯೋ ಹಾಕಿದ್ದೇನೆ. ಇದಕ್ಕೆ ಏನೆಲ್ಲ ಹಾಕಿ ಬೇಯಕ್ಕಿಟ್ಟೆ ಅಂತೇಳಿ. ಇವಾಗ ಇದು ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಫೋರ್ಕ್ ರೆಡಿಯಾಗಿದೆ, ಚೆನ್ನಾಗಿ ಬೇಯಕ್ಕಿದೆ. ಒಂದು ಬೇಯಲಿ, ಎಲ್ಲ ಬೇಯಕ್ಕೆ ಇಟ್ಟು ಆಯಿತು. ಇವಾಗ ಫೋರ್ಕನ್ನು ನಂದು ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಡುಗೆ ಅಂತೂ ಆಯಿತು. ಸೌತೆಕಾಯಿ ಪಚ್ಚಡಿ ಮತ್ತು ಸ್ವಲ್ಪ ಫೋರ್ಕು ಅದನ್ನು ಮಾಡಿಬಿಟ್ಟು ಇವಾಗ ನನ್ನ ಕೆಲಸ ಎಲ್ಲ ಆಯಿತು. ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ ಅಂತ ನಾನು ಕೇಳ್ಕೊತೀನಿ. ಓಕೆನಾ? ಕೆಲಸ ಮಾಡಿದರೆ ಆಯಿತಾ. ಇದನ್ನು ಬಿಸಾಕೋದು ಯಾರು ಬಿಸಾಕ್ತಾರೆ? ಏನು ಗೊತ್ತಾ, ಇದೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತೇವಲ್ವಾ, ಕಟ್ ಮಾಡಿದನ್ನು ನಾವು ಅಲ್ಲೇ ಬಿಡಬಾರ್ದಂತೆ. ಹೆಣ್ಣು ಮಕ್ಕಳು ಅಲ್ಲೇ ಬಿಟ್ಟರೆ ಹೆಣ್ಣು ಮಕ್ಕಳ ಕೆಲಸ ಯಾವ ಥರ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂತೆ. ಇದು ತೆಗಿಬೇಕು ನಾವು ಆವಾಗಿಂದ ಆವಾಗನೇ, ಅಲ್ಲೇ ಬಿಡಬಾರ್ದು. ಹೆಣ್ಮಕ್ಳು ಯಾವುದೇ ತರಕಾರಿ ಕಟ್ ಮಾಡುವಾಗಲಿ ಅಲ್ಲಿಂದ ಅಲ್ಲಿಗೆ ಬಿಡಬಾರ್ದು. ನಾವು ತೆಗೆದು ಬಿಸಾಕುವ, ಬಿಡೋದು ಬೇಡ. ಆಯಿತು, ಅಡುಗೆ ಆಯಿತು ನಂದು. ಇವತ್ತಿನ ಅಡುಗೆ ಅಂತ ಕಂಪ್ಲೀಟ್. ಓಕೆನಾ? ಥ್ಯಾಂಕ್ ಯು ಇಲ್ಲರ ತನಕ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬೈ ಆಲ್. ಇದನ್ನು ಬಿಸಾಕ್ಬಿಟ್ಟು ಬರ್ತೀನಿ. ಅಲ್ಲಿ ಫೋರ್ಕ್ ಬೇಯ್ತಾ ಇದೆ. ಸೌತೆಕಾಯಿ ಪಚಡಿನೂ ಆಯಿತು. ಬೈ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಥ್ಯಾಂಕ್ ಯು. ಇವತ್ತು ಸಿಕ್ಕಾಪಟ್ಟೆ ಸೆಕೆ, ಮೋಡ ಇದೆ, ಮಳೆ ಬರುತ್ತಾ ಅಂತ ಕಾಣುತ್ತೆ. ನಂದು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫೋರ್ಕ್ ಸುಕ್ಕ ಆ್ಯಂಡ್ ಸೌತೆಕಾಯಿ ಪಚಡಿ ನಾನು ಮಾಡಿದ್ದು ಇವತ್ತು. ಓಕೆನಾ? ಸ್ವಲ್ಪ ಫೋರ್ಕ್ ಇತ್ತು, ಅದನ್ನು ಸ್ವಲ್ಪ ಮಾಡಿಕೊಂಡೆ. ಥ್ಯಾಂಕ್ ಯು. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಥ್ಯಾಂಕ್ ಯು ಸೋ ಮಚ್. ಬೈ. ಟೇಕ್ ಕೇರ್. ಲವ್ ಯು ಆಲ್.